ಸ್ನೇಹಿತರೆ, ಡಿಂಪಲ್ ಕ್ವೀನ್, ಕನ್ನಡದ ಲೇಡಿ ಸೂಪರ್ ಸ್ಟಾರ್, ಗುಳಿ ಕೆನ್ನೆ ಹುಡುಗಿ ಅಂದರೆ ತಟ್ಟಂತ ನೆನಪಾಗೋದು ರಚಿತಾ ರಾಮ್ ಅಲ್ವಾ? ಈ ದಿನ ಅವರ ಬಗ್ಗೆ ತಿಳಿಯದೇ ಇರುವ ಒಂದು ಕಿರು ಪರಿಚಯ ಮಾಡಿಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಸಿನಿಮಾ ಚಾನಲ್ನ ಈವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ರಚಿತಾ ರಾಮ್ ತಂದೆ ಹೆಸರು KS ರಾಮ್ ಮತ್ತು ತಾಯಿ ಹೆಸರು ಮೇಖಲಾ ರಾಮ್. ರಚಿತಾ ರಾಮ್ ಅಕ್ಕನ ಹೆಸರು ನಿತ್ಯಾ ರಾಮ್. ಇವರು ತಮಿಳು ಮತ್ತು ಕನ್ನಡ TV ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ನಟಿಸಿದ್ದಾರೆ. ಇನ್ನು ರಚಿತಾ ರಾಮ್ ಬಗ್ಗೆ ಹೇಳೋದಾದರೆ, ಇವರು 1992 ಅಕ್ಟೋಬರ್ 3ರಂದು ಬೆಂಗಳೂರಲ್ಲಿ ಹುಟ್ಟಿದ್ದು. ಇವರದ್ದು ಒಕ್ಕಲಿಗ ಸಮುದಾಯ. ರಚಿತಾ ರಾಮ್ ಮೂಲ ಹೆಸರು ಬಿಂದ್ಯಾ ರಾಮ್. ಇವರು ಬೆಂಗಳೂರಲ್ಲಿ BBM ಡಿಗ್ರಿ ಮುಗಿಸಿ IPS IAS ಆಫೀಸರ್ ಆಗೋ ಕನಸು ಹೊತ್ತಿದ್ದರು. ಹೀಗೆ BBM ಡಿಗ್ರಿ ಮುಗಿಸಿ IAS IPS ಕನಸು ಕಾಣುತ್ತಿದ್ದ ಸಮಯದಲ್ಲಿ ನಿತ್ಯಾ ರಾಮ್ ಈಗಾಗಲೇ TV ಧಾರಾವಾಹಿಗಳಲ್ಲಿ ನಟಿಯಾಗಿ ಹೆಸರು ಮಾಡಿದ್ದರು. ಇಂಥ ಟೈಮಲ್ಲೇ ಜಿ ಕನ್ನಡದಲ್ಲಿ 2011ರಲ್ಲಿ ಪ್ರಸಾರವಾಗುತ್ತಿದ್ದ ಅರಸಿ ಎನ್ನುವ ಧಾರಾವಾಹಿಗೆ ಕೆಲವೊಂದು ಪಾತ್ರಕ್ಕೆ ಆಯ್ಕೆ ನಡೆಯುತ್ತಿತ್ತು. ಈ ಆಯ್ಕೆಗಾಗಿ ಬೈ ಮಿಸ್ಟೇಕ್ ಅಕ್ಕನ ಫೋಟೋ ಬದಲು ತಂಗಿ ಅಂದರೆ ಬಿಂದ್ಯಾ ರಾಮ್ ಫೋಟೋ ರವಾನೆಯಾಗಿತ್ತು. ಇವರ ಫೋಟೋ ನೋಡಿದ ನಿರ್ದೇಶಕ ಓಕೆ ಅಂತ ಹೇಳಿದರು. ಆದರೆ ನನಗೆ ನಟನೆ ಬರಲ್ಲ ಅಂತ ಹೇಳಿದರು. ಕೇಳದೆ ಇವರನ್ನು ನನ್ನ ನಾಯಕಿ ಪಾತ್ರ ಅಥವಾ ವಿಲನ್ ಪಾತ್ರ ಯಾವುದಕ್ಕೂ ಆದರೂ ಓಕೆ ಅಂತ ನಿರ್ದೇಶಕರು ಹೇಳಿದರು. ಸರಿ ಅಂತ ವಿಲನ್ ಪಾತ್ರ ಆರಿಸಿಕೊಂಡ ಬಿಂದ್ಯಾ ತಂದೆಯಿಂದ ಕಲಿತ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಸಹೋದರಿ ನಿತ್ಯಾಳಿಂದ ನಟನೆ ಹೇಳಿಸಿಕೊಂಡು ಅರಸಿ ಧಾರಾವಾಹಿಯಲ್ಲಿ ಒಳ್ಳೆಯ ನಟನೆ ತೋರಿಸಿಯೇ ಬಿಟ್ಟರು. TV ಧಾರಾವಾಹಿಗೆ ಇವರು ಎಂಟ್ರಿ ಕೊಟ್ಟಾಗ ಇವರ ವಯಸ್ಸು ಕೇವಲ 19. ಹೀಗಿರುವಾಗ 2012ರಲ್ಲಿ ದರ್ಶನ್ ನಟನೆಯ ಬುಲ್ಬುಲ್ ಚಿತ್ರಕ್ಕೆ ಹೀರೋಯಿನ್ ಹುಡುಕಾಟ ನಡೆಯುತ್ತಿತ್ತು. ರಮ್ಯಾ, ಅನುಷ್ಕಾ ಶೆಟ್ಟಿ, ತ್ರಿಷಾ, ಕಾಜಲ್ ಅಗರ್ವಾಲ್ ರವರನ್ನು ಭೇಟಿ ಮಾಡಿದ ಬುಲ್ಬುಲ್ ತಂಡಕ್ಕೆ ಅವರ ಡೇಟ್ಸ್ ಪ್ರಾಬ್ಲಮ್ನಿಂದ ನಿರಾಶೆಯಾಯಿತು. ಇದೇ ಸಮಯದಲ್ಲಿ ಬುಲ್ಬುಲ್ ಚಿತ್ರದ ನಿರ್ಮಾಪಕ ದಿನಕರ್ ತೂಗುದೀಪ್ ರವರಿಗೆ ಅರಸಿ ಧಾರಾವಾಹಿ ನಟಿಸುತ್ತಿದ್ದ ಬಿಂದ್ಯಾ ರಾಮ್ ಹೆಸರು ಕಿವಿಗೆ ಬಿತ್ತು ಮತ್ತು ಅವರನ್ನು ಸ್ಕ್ರೀನ್ ಟೆಸ್ಟ್ ಮಾಡಿಸಿಯೇ ಬಿಟ್ಟರು. ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದ ಬಿಂದ್ಯಾ ರಾಮ್ ರವರು ದರ್ಶನ್ ಜೊತೆ ಬುಲ್ಬುಲ್ ಚಿತ್ರದ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಮತ್ತು ದಿನಕರ್ಗೆ ಬಿಂದ್ಯಾ ರಾಮ್ಗೆ ಆ ಹೆಸರಿನ ಬದಲು ಸ್ಕ್ರೀನ್ ನೇಮ್ ಚೇಂಜ್ ಮಾಡಿ ರಚಿತಾ ರಾಮ್ ಅಂತ ಹೆಸರಿಟ್ಟರು. ಇನ್ನು ರಚಿತಾ ರಾಮ್ಗೆ ಮೊದಲ ಚಿತ್ರವೇ ದರ್ಶನ್ ರವರ ಜೊತೆ ಅಂತ ಅವರ ಖುಷಿಗೆ ಪಾರವೇ ಇರಲಿಲ್ಲ. ಹಾಗೆಯೇ ರಚಿತಾ ರಾಮ್ಗೆ ಇದು ಮೊದಲ ಸಿನಿಮಾ ಅಂತ ಅರಿತಿದ್ದ ದರ್ಶನ್ ರಚಿತಾಗೆ ನಟನೆಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ದರು. ರಿಹರ್ಸಲ್ಗೆ ಸಮಯ ಕೊಟ್ಟು ತುಂಬ ತಾಳ್ಮೆಯಿಂದ ಕಾದಿದ್ದರು ಅಂತ ರಚಿತಾ ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತಾರೆ. ಹೀಗೆ ನಟನೆಗೆ ಸಪೋರ್ಟ್ ಕೊಟ್ಟ ದರ್ಶನ್ ಮತ್ತು ಮೊದಲ ಚಿತ್ರಕ್ಕೆ ಆಯ್ಕೆ ಮಾಡಿದ ದಿನಕರರನ್ನು ಈಗಲೂ ತನ್ನ ಗುರುಗಳು ಅಂತಾನೆ ಕರೀತಾರೆ ರಚಿತಾ ರಾಮ್ ರವರು. ಇದಾದ ನಂತರ ಸಾಲು ಸಾಲು ಚಿತ್ರಗಳು ಇವರಿಗೆ ಕೈ ಬೀಸಿ ಕರೆಯತೊಡಗಿತು. ಅಲ್ಲದೆ ಇವರು ಕನ್ನಡದ ಟಾಪ್ ನಟರು ಅಂದರೆ ಗಣೇಶ್, ಸುದೀಪ್, ಪುನೀತ್, ದುನಿಯಾ ವಿಜಯ್, ಧ್ರುವ ಸರ್ಜಾ, ಶ್ರೀಮುರಳಿ, ಉಪೇಂದ್ರ ಇವರುಗಳು ಮತ್ತು ಇನ್ನಿತರ ನಾಯಕರುಗಳ ಚಿತ್ರಗಳನ್ನು ಮಾಡಿ ಕನ್ನಡದ ಟಾಪ್ ನಟಿ ಅಂತ ಅನಿಸಿಕೊಂಡಿದ್ದಾರೆ. ಹೀಗೆ ಉತ್ತುಂಗದಲ್ಲಿರುವಾಗ ನಟಿಯರಿಗೆ ಕೆಲವೊಂದು ಕಾಂಟ್ರವರ್ಸಿಗಳು ಕಾಮನ್. ಇದನ್ನೆಲ್ಲ ಕಾಲಲ್ಲಿ ತುಳಿದು ಮುನ್ನುಗ್ಗುತ್ತಿರುವ ರಚಿತಾ ರಾಮ್ TV ಶೋಗಳನ್ನು ಸಹ ನಡೆಸಿಕೊಡುತ್ತಿದ್ದಾರೆ. ಚಿತ್ರರಂಗದಲ್ಲಿ ಹಲವು ಅವಾರ್ಡ್ಗಳನ್ನು ಪಡೆದ ಇವರು ಮದುವೆಯಾದರೆ ಗೌಡರ ಹುಡುಗನನ್ನೇ ಮದುವೆ ಮಾಡಿಕೊಳ್ಳುವೆ ಅಂತಿದ್ದಾರೆ. ಹಾಗೆಯೇ ಮದುವೆಯಾದ ಮೇಲೆ ನಟಿಸಲ್ಲ ಅಂತಲೂ ಹೇಳ್ತಿದ್ದಾರೆ. ಹಾಗಾದರೆ ಮದುವೆ ಆಗೋವರೆಗೂ ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿ ಇನ್ನೂ ಉತ್ತುಂಗಕ್ಕೆ ಇವರ ಸ್ಥಾನ ಇರಲಿ ಅಂತ ಬಯಸ್ತಾ ಈ ವಿಡಿಯೋ ನೋಡಿದ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ ನನ್ನ ಮಾತು. ಥ್ಯಾಂಕ್ ಯು ವೆರಿ ಮಚ್.